ಇಲ್ಲ ಸರ್ ಆಗಲ್ಲ. ಒಂದು 5 ನಿಮಿಷ ಮೇಡಮ್ ಸರ್ ಇನ್ನೊಂದ್ಸಲ ಹಾಕಿ ಸರಿ ಕಡೆ ಸರ್ ಸರ್ ನೀವು ತಗೊಳ್ಳಿ ಸರ್ ಒಂದ್ಸಲ. ಸರ್ ಸ್ವಲ್ಪ ನೀವು ಒಂದ್ಸಲ ಹಾಕಿ ಸರ್, ಸ್ವಲ್ಪ ಈ ಕಡೆ ಸರ್ 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 ಈ ಕಡೆ ಸರ್ ಸರ್ ಈ ಕಡೆ ಸರ್ ಸರ್ ಅಮ್ಮ ಅಮ್ಮ 44 ವರ್ಷ ಆಗಿದೆ ಹನುಮಂತೇಗೌಡ, 75 ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಅವರು ಒಂದು ಕೊನೆ ಆಸೆ, ನನ್ನನ್ನು ವಿಧಾನಸೌಧ ಸುತ್ತಲೂ ನೀವು ಮೆರವಣಿಗೆ ಮಾಡಿ, ಅದನ್ನು ಅವತ್ತಿನ ಕಾಲದಲ್ಲಿ ಈಗ ನಮ್ಮ ಸರ್ಕಾರಗಳು ಬಂದು ವಿಧಾನಸೌಧದಲ್ಲಿ ಮುಂದೆ ಅವರ ಪುತ್ಥಳಿನ ಹಾಕಿ ಹನುಮಂತಯ್ಯನವ್ರ ಗೇಟಂತಲೇ ನಾವು ಶ್ರೀಪಾದ ನಮ್ಮ ರಾಷ್ಟ್ರಪತಿಯಾಗಿದ್ದಂಥ ದಿವಂಗತ ಮುಖರ್ಜಿ ಅವರು ಕೊನೆ ಕಾರ್ಯಕ್ರಮ ಅವರು ಇಲ್ಲೇ ಅವರು ರಾಷ್ಟ್ರಪತಿ ಅರ್ಜಿ ಹಾಕ್ಬಿಟ್ಟು ಮುಂಚಿತವಾಗಿ ಹೋಗಿ ಅವರು ಇಲ್ಲಿಂದನೇ ಲಾಸ್ಟ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿ ಹನುಮಂತಯ್ಯನವ್ರಿಗೆ ಅವರು ಸ್ಮರಿಸ್ಬಿಟ್ಟು ಅವತ್ತು ನನ್ನ ಮುಖಂಡದ ಮೇಲೆ ನಾನು ಶ್ರೀಪಾದೆಲ್ಲ ಸೇರಿ ಅವ್ರ ಕಾರ್ಯಕ್ರಮನ ನಾವು ಪ್ರತಿ ವರ್ಷದ ಮಾಡ್ತಿದ್ದೀವಿ. ಇವತ್ತು ಅವ್ರ ಬದುಕಿನಲ್ಲಿ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೀವಲ್ಲ, ಇದು ಸಾಕ್ಷಿ ಗುಡ್ಡೆ. ಇವತ್ತು ಇದೇನಾದ್ರು ದಾವಣಗೆರೆಗೋ ಹುಬ್ಬಳ್ಳಿ ಧಾರವಾಡ ಹೋಗ್ಬೋದು, ಬೆಂಗಳೂರಿಗೆ ಇಷ್ಟು ಪ್ರಾಮುಖ್ಯತೆ ಸಿಗ್ತದೆ. ಈಗ ನಾವು ಗಡಿ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸುವರ್ಣಸೌಧ ಅಲ್ಲಿ ಮಾಡಿದ್ದೀವಿ. ಹಾಗೆ ಇವತ್ತು ಇಡೀ ಬೆಂಗಳೂರು ಸರ್ಕಾರದ ಒಂದು ದೊಡ್ಡ ಭವ್ಯ ಕಚೇರಿ ಯಾವುದಿತ್ತು ಅಂದರೆ ಈಗಿನ ಕಾಲದಲ್ಲಿ, ಆವತ್ತಿನ ಕಾಲದಲ್ಲಿ ಹಿಂದೆ ಅಟಾರ ಕಚೇರಿ ಅಂತಕ್ಕಂಥ ಅಲ್ಲಿ ನಡೀತಾ ಇತ್ತು. ಅದು ಬಿಟ್ಟರೆ ಇದೆ ದೊಡ್ಡ ಭವ್ಯ. ಇದನ್ನ ಎಲ್ಲ ವಿಶ್ವದ ಅನೇಕರೆಲ್ಲ ಬಂದು ಎಲ್ಲ ನೋಡಿದ್ದಾರೆ. ಸೊ ಅವರ ಸರಳತೆ ಇದೆಯಲ್ಲ, ಆಮೇಲೆ ಎಲ್ಲ ಧರ್ಮ ₹2 ಭಗವದ್ಗೀತೆ ಪುಸ್ತಕನ ಕನ್ನಡ ಕಲ್ಚರ್ ಇಲಾಖೆಗೆ ಒಂದು ಹೊಸ ರೂಪ ಕೊಟ್ಟವರು ಅವರು. ರಾಮನಗರ ಕುಲಸ್ಪೇಟೆ, ಅದಕ್ಕೆ ರಾಮನಗರ ಅಂತ ಹೆಸರು. ರಾಮನ ಮಹಾಭಕ್ತ, ಆಂಜನೇಯನ ಮಹಾಭಕ್ತ ಆಂಜನೇಯನ. ಪಾಂಡುಪುರಕ್ಕೆ ಹೆಸರಿಟ್ಟವರು ಅವರು, ಪಾಂಡುಪುರ ಅಂತ ಹೆಸರು. ಒಬ್ಬ ಧೀಮಂತ ಆಡಳಿತಗಾರ, ರೈಲ್ವೆ ಮಂತ್ರಿಯಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತಕ್ಕೆ ಒಂದು ದೊಡ್ಡ ಹೊಸ ರೂಪವನ್ನು ಕೊಟ್ಟಂಥ ಒಬ್ಬ ಶ್ರೇಷ್ಠ ನಾಯಕ. ಅವ್ರನ್ನ ಸ್ಮರಣೆ ಮಾಡೋಂಥ ಒಂದು ಭಾಗ್ಯ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಇವತ್ತು ಕೆಂಗಲ್ ಹನುಮಂತಯ್ಯನವರ ಮಾಜಿ ಮುಖ್ಯಮಂತ್ರಿ ಅವರ ಪುಣ್ಯತಿಥಿ ಇವತ್ತು. ಆ ಪುಣ್ಯತಿಥಿಯನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಅವರ ಪ್ರತಿಮೆಗೆ ಹೂನಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಗೌರವಿಸ್ತೀವಿ. ಅವರ ಕುಟುಂಬದವರು ಕೂಡ ಭಾಗವಹಿಸ್ತಾರೆ. ಮತ್ತು ಸರ್ಕಾರದ ಪರವಾಗಿ ನಾನು ಪ್ರತಿ ವರ್ಷವೂ ಕೂಡ ಮುಖ್ಯಮಂತ್ರಿಯಾಗಿರುವಾಗ ಪುಷ್ಪಾರ್ಚನೆ ಮಾಡ್ತೀನಿ, ಪುಷ್ಪಹಾರ ಹಾಕ್ತೀನಿ, ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.
ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರ. ಅದು ಮುಖ್ಯಮಂತ್ರಿ ಆಗಿರ್ಬೋದು, ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೋದು. ಅವರು ಭಾಳ ಅವರ ಆಡಳಿತ ಸ್ಮರಿಸ್ಕೋಬೇಕಾದಂಥದ್ದು. ಜೊತೆಗೆ ಈ ವಿಧಾನಸೌಧ ಇದೆಯಲ್ಲ, ವಿಧಾನಸೌಧವನ್ನು ಕಟ್ಟಿಸಿದವರು ಕೆಂಗಲ್ ಹನುಮಂತಯ್ಯನವರು. ಅದಕ್ಕೆ ವಿಧಾನಸೌಧ ಕಟ್ಟಿಸಿದಾಗ ಅವ್ರು ಏನಂತ ಹೇಳಿದರು ಅಂತಂದರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೀತಾರೆ. ಸರ್ಕಾರದ ಕೆಲಸ ದೇವರ ಕೆಲಸ. ಮತ್ತು ಏಕೀಕರಣಕ್ಕೋಸ್ಕರ ಶ್ರಮಿಸ್ತವರು. ಏಕೀಕರಣ ಆಗಬೇಕು ಅಂತೇಳಿ ಬಲವಾಗಿ ನಂಬಿದಂಥವರು. ಕನ್ನಡ ಮಾತನಾಡ್ತಕ್ಕಂಥವರೆಲ್ಲ ಒಂದು ಆಡಳಿತದ ಇದರಲ್ಲಿ ಬರಬೇಕು, ಕನ್ನಡ ನಾಡು ಅಭಿವೃದ್ಧಿ ಆಗಬೇಕು, ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಅವರು ಭಾಳ ಅದಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡಿದರು. ಇವರು ಸ್ವಾತಂತ್ರ್ಯ ಬಂದ ಮೇಲೆ 2ನೇ ಮುಖ್ಯಮಂತ್ರಿ. ಕೆ.ಸಿ. ರೆಡ್ಡಿಯವರು ಮೊದಲನೇ ಮುಖ್ಯಮಂತ್ರಿ ಆಗಿದ್ದರು. ಕೆಂಗಲ್ ಹನುಮಂತಯ್ಯನವರು 2ನೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ನೆಹರೂರವ್ರ ಜೊತೆ ಕೂಡ ಸಂಬಂಧ ಚೆನ್ನಾಗಿತ್ತು. ಅವ್ರ ಜೊತೆಯಲ್ಲಿ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಇವರು ಮುಖ್ಯಮಂತ್ರಿಯಾಗಿದ್ದರು. ಅನ್ಯೋನ್ಯವಾಗಿ ಕೆಲಸ ಮಾಡ್ತಾಯಿದ್ರು. ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೆ ಇಬ್ಬರು ಕೂಡ ಶ್ರಮಿಸಿದ್ರು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗಿದೆ. ಅವರ ಆಡಳಿತ ಆದರ್ಶಪ್ರಾಯವಾಗಿತ್ತು, ದಕ್ಷವಾಗಿತ್ತು, ಜನಪರವಾಗಿತ್ತು. ಅದನ್ನು ಸ್ಮರಿಸ್ಕೊಂಡು ಅವರು ಹಾಕಿಕೊಟ್ಟಂಥ ಹೆಜ್ಜೆನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅದೇ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಶೇಖರ್ ಸ್ವಾಮೀಜಿ ವಿರುದ್ಧ FIR ಆಗಿರೋದು ದ್ವೇಷಪೂರಿತ ಅಂತ BJP ಅವರು ಹೇಳ್ತಿದ್ದಾರೆ ಸರ್. ಈಗಿನ ಇದು ಸಂಬಂಧನ ಅದಕ್ಕೆ ಈ ಕಾನೂನು ಪ್ರಕಾರ, ಕಾನೂನು ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ. ಕಾನೂನು ಈಗ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ, ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ ಅಷ್ಟೇ. ಸರ್, ಸಮಾವೇಶದ ಬಗ್ಗೆ ಮಾತಾಡಿದ ಕುಮಾರಸ್ವಾಮಿ ಅವರು ಹಿಂದೆ JDS ಬಿಡುವಾಗ ಸಿದ್ದರಾಮಯ್ಯ ಅವರು ಹೇಗೆ ನಾಟಕ ಶುರು ಮಾಡಿದ್ರು, ಈಗ ಅದೇ ಶುರು ಮಾಡಿದ್ದಾರೆ. ನಾನು ಬಿಡಲಿಲ್ಲ, ಎಕ್ಸ್ಪೆಲ್ ಮಾಡಿಬಿಟ್ರು ನನ್ನನ್ನು. ನೀವು ಅದನ್ನೇ ತಪ್ಪು ತಿಳ್ಕೊತೀರಿ. ಅಲ್ಲ, ಅವ್ರು ಹೇಳಿದ್ದು ನಾವು ಅವ್ರು ಹೇಳಿದ್ದು ಅವ್ರು ಸುಳ್ಳು ಹೇಳ್ತಾರೆ. ನಿಮ್ದೇನು ಹಾಗಾದ್ರೆ ವಾಟ್ ಈಸ್ ಯುವರ್ ರೋಲ್? ಅವ್ರು ಹೇಳೋದದ್ದು ನೀವು ಹೇಳೋದಾದ್ರೆ ನಿಮ್ದೇನು ರೋಲು? ಮಾಧ್ಯಮ ಯಾಕಿರ್ಬೇಕು ಹಾಗಾದ್ರೆ? ಕೇಂದ್ರ ಮಂತ್ರಿ ನಾನು ಕೇಂದ್ರ ಮಂತ್ರಿ ಆಗ್ಬಿಟ್ರೆ ಸುಳ್ಳು ಹೇಳಿದ್ರೆ ಬರೀಬೇಕಾ? ಇಲ್ಲ ಸರ್, ನಾವು ಹಾಗೆ ಹೇಳ್ತಿಲ್ಲ ಸರ್. ಮತ್ತೆ ನೋಡ್ರಿ, ಐ ಹ್ಯಾವ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟರ್ ದೇವೇಗೌಡ. ಐ ಹ್ಯಾವ್ ನಾಟ್ ಲೆಫ್ಟ್ ದಿ ಪಾರ್ಟಿ. ಇವತ್ತಾರು ತಿಳ್ಕೊಳ್ಳಿ ನೀವು. ಗೊತ್ತು ಸರ್, ಈ ವಿಚಾರ ಗೊತ್ತು ಸರ್. ಸ್ಪಷ್ಟವಾಗಿ ಇನ್ಮೇಲೆ ಪಕ್ಷ ಬಿಟ್ಟರು ಅದಕ್ಕೋಸ್ಕರ ಮಾಡಿದ್ರು ಆ ಥರ ಬರಿಬೇಡಿ, ಗೊತ್ತಾಯ್ತಾ? ನನ್ನನ್ನು ಎಕ್ಸ್ಪೆಲ್ ಮಾಡಿಬಿಟ್ರು. ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ಬೇರೆ ದಾರಿ ಇಲ್ಲದೇ ಅಹಿಂದ ಸಂಘಟನೆ ಮಾಡೋಕ್ಕೆ ಶುರು ಮಾಡಿದೆ. ಅಹಿಂದ ಸಮಾವೇಶಗಳನ್ನು ಮಾಡಿದೆ. ಹಾಸನದಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡಿದ್ದು. ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ, ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ. ಇದು ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ, ಇದು ಸರ್ಕಾರ ಮತ್ತು ಸ್ವಾಭಿಮಾನಿಗಳ, ಇದು ಕಾಂಗ್ರೆಸ್ ಪಕ್ಷ, ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸುರ್ಜೇವಾಲಾ ಅವರನ್ನು ಕೂಡ ಆಹ್ವಾನ ಮಾಡಿದ್ದೀನಿ, ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ, ಗೊತ್ತಾಯ್ತಾ? ಅದರಿಂದ ಇವತ್ತು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಪಕ್ಷನೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅದೇ ಆರೋಪನವ್ರು ಮಾಡಿ ಸರ್, ಪಕ್ಷ ಬಿಟ್ಟು ಹೋಗಿದ್ರು, ಈಗ ಮತ್ತೆ ಆ ರೀತಿಯ ಅದು ಪುನಃ ಅದನ್ನೇ ಕೇಳ್ತೀಯಲ್ಲಪ್ಪ. ಅಂದ್ರೆ ಪಕ್ಷದಿಂದ ಬಿಟ್ಟು ಸಪರೇಟ್ ಮಾಡಕ್ ಹೊರಟಿದ್ರು. ಪಕ್ಷದಿಂದ ಬಿಟ್ಟಲ್ಲ, ನಾನು ಎಕ್ಸ್ಪೆಲ್ ಮಾಡಿದ್ಮೇಲೆ ಏನು ಮಾಡಬೇಕು? ಈಗ ನಾನು ಎಕ್ಸ್ಪೆಲ್ ಮಾಡಿದದನ್ನು ವಿರೋಧ ಮಾಡಬೇಕಾ ಬೇಡ? ಪಕ್ಷ ಕಟ್ಟಿದವ್ರು ನಾವು, ಜನತಾದಳ ಎಸ್ ಸೆಕ್ಯುಲರ್. ಈಗ ಸೆಕ್ಯುಲರ್ ಆಗಿ ಉಳಿದಿದೆಯಾ? ಕೋಮುವಾದಿಗಳ ಜೊತೆ ಸೇರ್ಕೊಂಡ ಮೇಲೆ ಯಾವ ಸೆಕ್ಯುಲರ್ ಆಗಿದೆ ಅದು? ವೆರ್ ಇಸ್ ದಿ ಸೆಕ್ಯುಲರಿಸಮ್? ಕಾನ್ಸ್ಟಿಟ್ಯೂಷನಲ್ಲಿ
ಸೆಕ್ಯುಲರಿಸಮ್ ಮತ್ತು ಸೋಷಿಯಲ್ ಜಸ್ಟಿಸ್ ಸೇರಿಸ್ಪಡೆ ಆಯಿತು. ಅದು ಇದೆಯಾ ಈಗ? ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಮ್ ಇರಲೇಬೇಕು ಅಂತ ಹೇಳಿದ್ದಾರೆ, ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಇದೆಯಾ? ಅವ್ರಿಗೆ BJP JDSನವ್ರಿಗೆ ಅವ್ರಿಗೆ ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ. ಬಿಕಾಸ್ ಕುಮಾರಸ್ವಾಮಿ ವಾಸ್ ನಾಟ್ ಎ ಪಾರ್ಟಿ. JDS ಆದಾಗ ಕುಮಾರಸ್ವಾಮಿ ಇರಲಿಲ್ಲ. ನಾನು, ದೇವೇಗೌಡ, ಇಬ್ರಾಹಿಮು, ಸತೀಶ್ ಜಾರಕಿಹೊಳಿ, ಮಾದೇವಪ್ಪ, ವೆಂಕಟೇಶು, ಲಕ್ಷ್ಮೀ ಸಾಗರರು ಇವರೆಲ್ಲ ಸೇರಿ ಮಾಡಿದ್ದು ಇದು. ದೇವೇಗೌಡರು ಕೋರ್ಸ್ ದೇವೇಗೌಡರು ಇದ್ರು, ಅವ್ರು ನ್ಯಾಷನಲ್ ಪ್ರೆಸಿಡೆಂಟ್ ಆದರು, ನಾವು ಸ್ಟೇಟ್ ಪ್ರೆಸಿಡೆಂಟ್ ಆದರು. ಆ ಕುಮಾರಸ್ವಾಮಿ ಇದ್ರಾ?